ಗುರು ಈ ವ್ಯೂ ಪಾಯಿಂಟ್ ಅಂತೂ ಇನ್ನೂ ಕ್ರೇಜಿ ಆಗಿದೆ. ಓ ಮೈ ಗಾಡ್. ಬಿಳಿಗಿರಿ ರಂಗನಾಥ ಸ್ವಾಮಿ ಸನ್ನಿಧಿಗೆ ಸ್ವಾಗತ. ಸೀರಿಯಸ್ ಆಗಿ ನೀವು ಯಾವುದೇ ಪ್ಲೇಸ್ ಹೋದ್ರು ಇಷ್ಟು ಪೀಸ್ ಆಗಿ ಸಿಗಲ್ಲ ಅನ್ಸುತ್ತೆ. ಈ 20 ಕಿಲೋಮೀಟರ್ ರೈಡ್ಗೋಸ್ಕರನಾದ್ರೂ ಬರ್ಬೇಕು ಇಲ್ಲಿಗೆ. ಟೋಟಲ್ 1,000 ಖರ್ಚಾಯ್ತು ಕಾಣುತ್ತೆ. ನಾವು ಬಂದಿದ್ದು ಕನಕಪುರ ಮಳವಳ್ಳಿ ರೂಟು, ಮದ್ದೂರು ರೂಟ್ ಹೋಗಲ್ಲ, ಬಾವ ಹೋಗಲೇ ಬರದೆ. ಕಾಡ್ಕೊಳ್ಳಿ. ಸೊ ನಮಸ್ಕಾರ ಎಲ್ರಿಗೂ. ಇವತ್ತಿನ ವ್ಲಾಗು 4 ಗಂಟೆಗೆ ಸ್ಟಾರ್ಟ್ ಆಗ್ತಾ ಇದೆ. ಇವಾಗ ಟೈಮ್ ಬಂದು 4 ಗಂಟೆ ಆಗ್ತದೆ. ನನ್ಗೆ ಇದ್ದಿದ್ದ ಸೆಷನ್ ಕ್ಯಾನ್ಸಲ್ ಮಾಡಿಸ್ಕೊಂಡು BRS ಕರ್ಕೊಂಡು ಹೋಗ್ತಾ ಇದ್ದೇನೆ. ಹೆವಿ ಚಳಿ ಇದೆ ಮಾತ್ರ, ಯಪ್ಪ ಒಳಗಡೆ ಫ್ಯಾನ್ ಎಲ್ಲ ಇರೋಕ್ಕಾಗ್ತಾ ಇಲ್ಲ. ಈ ಚಳಿ ಅಲ್ಲಿವರೆಗೂ ಅದು ಹೆಂಗೆ ಹೋಗೋದೋ ಗೊತ್ತಿಲ್ಲ. ಅವನಂತೂ ಅಟ್ಲೀಸ್ಟ್ ನಾಳೆ ಹೋಗೋಣ ಅಂದ್ರೂ ಕೇಳ್ತಾ ಇಲ್ಲ. ಅವ್ನು ಇವತ್ತೇ ಹೋಗ್ಬೇಕಂತ ಏನೋ ಗೊತ್ತಿಲ್ಲ. ಆಕ್ಚುಲಿ ಅವನಿಗೆ ರಜಾನೇ ಕೊಡಲ್ಲ, ಬಟ್ ಇವತ್ತು ರಜಾ ಕೊಟ್ಬಿಟ್ಟಿದ್ದಾರೆ. ಆ ಖುಷಿಗಿರ್ಬೇಕು. ಸೊ ಇನ್ನು ಸ್ವಲ್ಪ ಹೊತ್ತು ಹೊರಡ್ತೀವಿ. ಸೊ ಏನೋ ವ್ಯೂ ಸಕ್ಕತ್ತಾಗಿರುತ್ತೆ ಅಂತ ಹೇಳ್ತಾವನೆ. ಸೊ ನನಗೂ ಗೊತ್ತಿಲ್ಲ, ನಾನು ಅದ್ರ ಬಗ್ಗೆ ಸರ್ಚು ಮಾಡಕ್ ಹೋಗಿಲ್ಲ ಗೂಗಲಲ್ಲೂ. ಡೈರೆಕ್ಟ್ ಅಲ್ಲೇ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡೋಣ. ಸೊ ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗಿ. ಟೈಮ್ ಇವಾಗ 4 ಆಗ್ತದೆ. ಹೆವಿ ಚಳಿ ಪಾ. ಬಾಯ್ಜಿ ಬಾಯ್. ಯಪ್ಪಲು ಹೆಂಗೋಯ್ದ್ಯಾ, ಚಳಿ ಆಗಲ್ವೇನೋ? ಇವಾಗ ಅಲ್ಲೋಗಿ ಸಿಗೋಣ. ಹೆವಿ ಚಳಿ ಆಗ್ತಾ ಇದೆ. ಎಲ್ಲ ಕವರ್ ಮಾಡ್ಕೊಳ್ಳೋ ಟೈಮ್ ಇವಾಗ. ಆನ್ ದ ವೇ ಸಿಗ್ತೀನಿ. ಬಾಯ್. ಯಪ್ಪ ತಲೆ ಕೆಟ್ಟೋಯ್ತು. ಸೊ 104 ಕಿಲೋಮೀಟರ್ ಬಂದಿದೀವಿ. ಯಾವ ಲೆವೆಲ್ಗೆ ಅಂದ್ರೆ ನವರಂಧ್ರಗಳೆಲ್ಲ ಫುಲ್ ಎಲ್ಲ ಫ್ರೀಸ್ ಆಗವೆ. ಅಪ್ಪರ್ ಬಾಡಿ ಏನಿಲ್ಲ, ಲೋವರ್ ಬಾಡಿ ಬ್ಯಾಗಿ ಆಗಿರೋದ್ರಿಂದ ಇಲ್ಲಿ ಒಳಗಿಂದ ಹೋಯ್ತಾ ಇದೆ. ಇಲ್ಲಿ ಒಳಗಿಂದ ಹೋಗಿ ಫುಲ್ ಚಳಿ. ಫುಲ್ ಫ್ರೀಸ್ ಆಗೋಯ್ತು. ಶೂ ಹಾಕೋ ಬರ್ಬೇಕಿತ್ತು ಅಂತ ಇವಾಗ ಅನ್ಸ್ತಾ ಇದೆ. ಯಾಕೆ ರೈಡಿಂಗ್ ಜಾಕೆಟ್ಸ್ ಹಾಕೊಂಡು ಶೂ ಹಾಕೊಂಡು ರೈಡರ್ಸ್ ಎಲ್ಲ ಹೋಗ್ತಾರೆ ಅಂತ ಇವಾಗ ಅರ್ಥ ಆಯ್ತೈತೆ. ತುಂಬಾ ದಿನ ಆಗಿತ್ತು. ಎಷ್ಟು ವರ್ಷ ಆಯ್ತು ಆಲ್ರೆಡಿ. ನಾನು ನೀನ್ ಯಾವಾಗ ಹೋಗಿದ್ದು ಮುಂಚೆ? 1 ಇಯರ್ ಬ್ಯಾಕ್ ಧರ್ಮಸ್ಥಳ. ಅದು ಧರ್ಮಸ್ಥಳ ಬಿಡಿ 600 ಕಿಲೋಮೀಟರ್ ಬರೀ 24 ಗಂಟೆ ನೋಡ್ತಿದೀವಿ. ಅದೊಂದು ಕ್ರೇಜಿ ಎಕ್ಸ್ಪೀರಿಯನ್ಸು. ಬಟ್ ಇವಾಗ ತುಂಬಾ ವರ್ಷಗಳಾದ್ಮೇಲೆ ಬಂದ್ವಿ. ಇವಾಗ ಮತ್ತೆ ಇನ್ನೊಂದು 73 ಕಿಲೋಮೀಟರ್. ಬನ್ನಿ ಎಲ್ಲೋಗಿ ಸಿಗೋಣ. ಸರಿ ನಡಿಯೋ, ಮರಲ್ಲ ಹೋಗೋಣ. ಟೈಮ್ ಆಯ್ತು. ಇದಂದ್ರೆ ವ್ಯೂ ಹೊಟ್ಟೋಗುತ್ತೆ. ಡೈರೆಕ್ಟ್ ಅಲ್ಲಿ ವ್ಯೂ ತೋರಿಸ್ತೀನಿ ಬನ್ನಿ. ಆಕ್ಚುಲಿ ಇಲ್ಲಿ ವ್ಯೂ ಆಲ್ರೆಡಿ ಸಕ್ಕದಾಗಿ ಕಾಣ್ತಾ ಇದೆ. ಇಲ್ಲಿ ಫುಲ್ ಫಾಗು. ಕ್ಯಾಮ್ರಾದ ಸರಿಯಾಗಿ ಕಾಣ್ತಿದ್ಯಾ ಇಲ್ವೋ ಗೊತ್ತಿಲ್ಲ, ಬಟ್ ನಮಗ್ ಸೈಕ ಕಾಣ್ತಿದೆ ಫಾಗು. ಓಕೆ, ಸಿಗುವ. ನಡಿಯ ಎತ್ತ ಸ್ನ್ಯಾಪ್ ಬಾಯ್. ಇವಾಗ ಸೂರ್ಯನ ದರ್ಶನ ಆಯ್ತು. ಇವಾಗ ಸ್ವಲ್ಪ ಅಣ್ಣ ಪೆಟ್ರೋಲ್ ಹಾಕ್ಸ್ತಾವನೆ ನಮ್ಮ ಭಾವ. ಯಾಕೆ ನಾವು ಹೋಗು ಬಾ ಅಂತ ಥಿಂಕ್ ಮಾಡ್ತಾ ಇರ್ಬೋದು. ನಮ್ಮ ಅತ್ತೆ ಮಗವನ್ ಆಕ್ಚುಲಿ. ಸೊ ನಮ್ಮ ಅಕ್ಕನ ಮೇಲೆ ಲವ್ ಮಾಡಿ ಮದುವೆ ಮಾಡಿದ್ದಾನೆ. ನಮ್ಮ ಅಕ್ಕನ ಅದಾದ್ಮೇಲೆ ಲವ್ ಮಾಡಿ ಮದುವೆ ಮಾಡಿ. ನಮ್ಮ ಅಕ್ಕನ ಅದಾದ್ಮೇಲೆ ಲವ್ ಮಾಡಿ ಮದುವೆ ಆಗಿದ್ದು. ಸೊ ಚಿಕ್ಕದ್ರಿಂದನೂ ತುಂಬಾ ಕ್ಲೋಸ್ ನಾವು. ಅದಕ್ಕೆ ಹೋಗು ಬಾ ಇವಾಗ ಮರ್ಯಾದೆ ಕೊಡಕ್ ಆಗಲ್ಲ. ಅದಕ್ಕೆ ಬರೀ ಭಾವ ಹೋಗಲೇ ಬರಲ್ಲ. ಸೊ ಇದು ಸ್ವಲ್ಪ ದೇವರ. ಸೊ ಆಕ್ಚುಲಿ ನಾನು ಅವಾಗಲೇ ಹೇಳೋದ್ ಮರ್ತೆ. ನಾವು ಬಂದಿದ್ದು ಕನಕಪುರ ಮಳವಳ್ಳಿ ರೂಟು, ಮದ್ದೂರು ರೂಟ್ ಹೋಗ್ಲಾ. ಮದ್ದೂರು ರೂಟ್ ಹೋಗಿದ್ರೆ ಸ್ವಲ್ಪ ಇನ್ನೂ ಒಂದು 20-30 ಕಿಲೋಮೀಟರ್ಸ್ ಜಾಸ್ತಿ ಆಗ್ತಿತ್ತು. ಸೊ ಅದಕ್ಕೆ ಇವಾಗ ಯಾವುದೋ ಯಮಗಳೂರು ಏನೋ ಒಂದಿದೆ. ಎಕ್ಸಾಕ್ಟ್ಲಿ 26 ಕಿಲೋಮೀಟರ್ ಐತೆ. ಅಲ್ಲಿ ಹೋಗಿ ಸಿಗ್ತೀನಿ. ವೆಲ್ಕಮ್ ಟು ಬಿಳಿಗಿರಿ ರಂಗನಾಥ ಸ್ವಾಮಿ ಸನ್ನಿಧಿಗೆ ಸ್ವಾಗತ ಸುಸ್ವಾಗತ. ಸೊ ನಮ್ಮನೆ ದೇವ್ರು ಕೂಡ ರಂಗನಾಥ ಸ್ವಾಮಿ, ಆದ್ರೆ ಮಾಗಡಿ ರಂಗನಾಥ ಸ್ವಾಮಿ. ನನ್ಗೆ ಇದು BRS ಅಂದ್ರೆ ಬಿಳಿಗಿರಿ ರಂಗನಾಥ ಸ್ವಾಮಿ ಅಂತ ಇವ್ನು ಹೇಳಿದ್ಮೇಲೆ ಗೊತ್ತಾಗಿದ್ದು. ಆಕ್ಚುಲಿ ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಹೆಂಗಿರುತ್ತೆ ನೋಡೋಣ. ಮೇ ಬಿ ರೂಟ್ ಎಲ್ಲ ಸಕ್ಕದಾಗಿರುತ್ತೆ ಅನ್ಸುತ್ತೆ. ಸೊ ಹಂಗೆ ಸ್ವಲ್ಪ ರೂಟ್ ನ ಎಕ್ಸ್ಪೀರಿಯನ್ಸ್ ಮಾಡಿ. ಬೆಳಗ್ಗೆ 7 ಗಂಟೆಯಿಂದ ಸ್ಟಾರ್ಟು. 6 ಗಂಟೆಯಿಂದ 10 ರೂಪಾಯಿ ಕೊಡೋದು. ಸ್ಕ್ಯಾನರ್ ಕೊಡಿಯೋಣ. ಕ್ಯಾಶ್ ಇದು ತಂದಿದ್ದೀನಾ? 10 ರೂಪೀಸ್. ಇನ್ನೊಂದಿದೆ ವೈಲ್ಡ್ ಲೈಫ್ BRT. ಏನಣ್ಣ ಇದು? ಹಾ, ಅಂದ್ರೆ ಈ ತರ ಮಾಡಬಾರ್ದು ಅಂತ. ಅದಲ್ಲ, ನಾನು ಇನ್ನೊಂದ್ ಮೇಲ್ ಓದು ಒಂದಿದ್ದು. BRT ಹುಲಿ ಅಂದ್ರೆ ಈ ಕಡೆ ಹುಲಿ ಜಾಸ್ತಿ ಚಾಮರಾಜನಗರ. ಓಕೆ. ಟಿಕೆಟ್ ಅಲ್ಲೆಲ್ಲರೂ ತೋರಿಸ್ಬೇಕಲ್ಲ? ಇಲ್ಲ ಅಲ್ಲ, ಅಲ್ಲಿ ಗೈಡೆನ್ಸ್ ಇದೆ. ಅಲ್ಲೇ ಇದೆ ಇದ್ರೊಳಗಡೆನಾ? ಥ್ಯಾಂಕ್ಸ್ ಅಲ್ಲ. ಸೊ ಇದ್ರೊಳಗಡೆ ಗೈಡೆನ್ಸ್ ಇದೆಯಂತೆ. ಸೊ ಏನೇ ಇದ್ರು ಇದ್ರಲ್ಲೇ ಎಲ್ಲ ಓದ್ಕೊಬೇಕು. ಎಲ್ಲ ಇದ್ರಲ್ಲೇ ಬಂದ್ರೆ ಇದನ್ನ ಓದ್ಕೊಳ್ಳಿ. ಇವಾಗ ನಾನು ಬಿಸಾಕ್ತೀನಿ. ಸಿಕ್ಕಾಗೋದ ನಮ್ಮ ಭಾವ. ಫುಲ್ ಫಾರೆಸ್ಟ್ ಏರಿಯಾ. ಆಕ್ಚುಲಿ ಇದು ಫಾರೆಸ್ಟ್ ಏರಿಯಾ ಒಳಗಡೆ ಎಂಟ್ರಿ ಆಗ್ತಾ ಇದೀವಿ ಇವಾಗ.
ಕಾಡ್ಕೊಳ್ಳಿ ಕಾಡ್ಕೊಳ್ಳಿ ಕಾಡ್ಕೊಳ್ಳಿ. ಅಣ್ಣ ನಮ್ಮ ಬಿಟ್ಬಿಡಿ ಅಣ್ಣ. ನೀರ್ ಕುಡಿಯಕ್ ಬರೋ ಜಾಗ ಇದು. ಇಲ್ಲಿ ನೋಡು ಮರ, ಅದು ನೀರ್ ಒಳಗಡೆ ಬೆಳ್ದೈತೆ. ಸೊ ನಾವು 140 ಕಿಲೋಮೀಟರ್ ಬರೋದಲ್ಲ, ಅಲ್ಲಿಂದ ಈ 20 ಕಿಲೋಮೀಟರ್ಸ್ ಜರ್ನಿ ಐತಲ್ಲ, ಅದು ಕ್ರೇಜಿ ಆಕ್ಚುಲಿ. ಈ ಜರ್ನಿಗೋಸ್ಕರ, ಈ 20 ಕಿಲೋಮೀಟರ್ ರೈಡ್ಗೋಸ್ಕರನಾದ್ರೂ ಬರ್ಬೇಕು ಇಲ್ಲಿಗೆ. ಸಕ್ಕದಾಗೈತೆ ಮಾತ್ರ, ಫುಲ್ಲು ಫ್ರೆಶ್ ಏರು, ಪೀಸ್ ಆಗೈತೆ, ಯಾರು ಇಲ್ಲ. ನೀವೀಗ ನಂದಿ ಹಿಲ್ಸ್ಗೆ ಹೋದ್ರು ಎಷ್ಟು ಜನ ಇರ್ತಾರೆ, ಆ ತಲೆ ಕೆಟ್ಟೋಗುತ್ತೆ ಆ ಜನ ನೋಡಿನೇ. ಇಲ್ಲಿ ನೋಡಿ ಯಾರು ಇಲ್ಲ, ಅದು ಇವತ್ತು ರಜಾ, ಸ್ಯಾಟರ್ಡೆ, ವೀಕೆಂಡ್ ಬೇರೆ. ನನಗೆ ಶಾಕ್ ಆಯ್ತೈತೆ, ಇಲ್ಲಿ ರೋಡ್ಗಳು ನೋಡ್ತಾ ಇದ್ದೆ ಯಾರು ಪೀಸ್ ಆಗೈತೆ. ಎಲ್ಲೆಲ್ಲೋ ಹೋಗಿ ಸಾಯ್ತೀವಿ ನಾವು ಬೇರೆ. ಈ ತರ ಜಾಗಗಳನ್ನ ಮಿಸ್ ಮಾಡ್ತೀವಿ. ಮೇ ಬಿ ಒಂದು ಹಿಡನ್ ಜೆಮ್ ಅನ್ಸ್ತೈತೆ ನನಗೆ. ಯಾಕೆ ಎಲ್ಲ ಆನೆಗಳು ಬಂದೋಗಿದೆ. ಮೈ ಗಾಡ್, ಕಾಡೊಳಗಡೆ ಹೋಗ್ಬೇಕನ್ಸದೆ, ಬಟ್ ಇದು ರಿಸ್ಟ್ರಿಕ್ಟೆಡ್ ಏರಿಯಾ. ಇಲ್ಲಿ ಗಾಡಿಗಳನ್ನ ನಿಲ್ಸಂಗೆ ಇಲ್ಲ, ವಿಡಿಯೋ ಆಗ್ಲಿ ಫೋಟೋ ಆಗ್ಲಿ ನಿಂತ್ಕೊಂಡು ತಗೊಳಂಗಿಲ್ಲ ಇಲ್ಲಿ. ಸೀರಿಯಸ್ ಆಗಿ ನೀವು ಯಾವುದೇ ಪ್ಲೇಸ್ಗೆ ಹೋದ್ರು ಇಷ್ಟು ಪೀಸ್ ಆಗಿ ಸಿಗಲ್ಲ ಅನ್ಸುತ್ತೆ. ಎಷ್ಟು ಪೀಸ್ ಆಗಿದೆ ಅಂದ್ರೆ ಕ್ರೇಜಿ. ಎಲ್ಲೂ ನಿಮ್ಗೆ ಇಷ್ಟು ಫ್ರೀ ಆಗಿ ಜಾಗನೇ ಸಿಗಲ್ಲ. ಇಲ್ಲಿ ಬಂದ್ರೆ ನೆಮ್ಮದಿಯಾಗಿ ಹೋಗ್ಬಿಟ್ಟು ಬರ್ಬೋದು. ಯಾವ್ದೋ ಊರ್ ಬೇರೆ ಇದೆ ಕಣ, ಚೆನ್ನಾಗಿ ಮಾಡೋಣ ಹೋಟ್ಲ್ ಸಫಲ ಮಾಡೋವ್ರೆ, ಬಟ್ ಓಪನ್ ಇಲ್ಲ. ಎಷ್ಟು 30 ರೂಪಾಯಿ. ವ್ಯೂ ಇವಾಗ ಕಾಣುತ್ತೆ ನೋಡಿ. ವಾವ್, ಫ್ರೀಯಾಗಿ ನೋಡ್ಬೋದು. ಓಹೋ, ಎಲ್ಲಾರು ಇಲ್ಲೇ ಅವ್ರೆ. ಅಕ್ಕ ಅವ ಲಾಲು ಬೇಕು ಕೆಳಗೆ ಕೂತ್ಕೊಂಡ್ಬಿಟ್ಟವಳೆ ರೋಡಲ್ಲಿ. ನಾನು ಏನು ಅಂತ ಮುಂದೆ ನೋಡ್ತಾ ಇದ್ದೀನಿ, ಕ್ಯಾಮ್ರಾದಲ್ಲಿ ನೋಡಿದ್ರೆ ಮುಂದೆ ಕೆಳಗಡೆ ಕೂತ್ಕೊಂಡ್ಬಿಟ್ಟವಳೆ. ವಾವ್, ಈ ವ್ಯೂಗೋಸ್ಕರ ಬರ್ಬೇಕು. ಕೆಳಗಿಟ್ಟರೆ ಮುಂದೆ ಕಾಲ ಎತ್ತಾಗೈತಲ್ಲ, ಫುಲ್ ಫ್ರೀಸ್ ಆಗೋಯ್ತೆ. ಇಲ್ಲಿಂದ ಎಷ್ಟು? ಸೊ ಇಲ್ಲಿಂದ 150 ಸ್ಟೆಪ್ಸ್ ಏನೋ ಇದೆಯಂತೆ. ಆಕ್ಚುಲಿ ನಾನು ಹಿಂದೆ ನೋಡಿ ಇರೋದು ಅಷ್ಟೇ ಗಾಡಿಗಳು, ಯಾರು ಇಲ್ಲ, ಖಾಲಿ ಅಂತಾನೆ ಕನ್ಫ್ಯೂಸ್ ಆಯ್ತಿದೆ. ಒಳಗಡೆ ಬಂದ್ಮೇಲೆ ಲೆಫ್ಟ್ ಅಲ್ಲೇ ಇರುತ್ತೆ, ಇದ್ರೊಳಗಡೆ ಹೋಗ್ಬೇಕೇನೋ. ಈ ಎಲ್ಲಾ ಕಡೆದು ಗೇಟ್ ಓಪನ್ ಐತೆ. ಮಗ ಸುಮ್ನೆ ತಿರುಗ್ತಾ ಇದೀವಿ, ಸುತ್ತಾ ಹೋಗ್ತಾ ಇದೀವಿ. ಆಕ್ಚುಲಿ ಇಲ್ಲೆಲ್ಲ ಗೇಟ್ ಓಪನ್ ಐತೆ. ಮೇ ಬಿ ಜನ ಅಲ್ಲೋಡ, ಅಲ್ಲಿ ಓಪನ್ ಐತೆ ಕಡ. ನಾವ್ ಅಲ್ಲೇ ಬರ್ಬೋದಲ್ಲ, ಎಂತ ಈ ಕಡೆ ಬಂದು. ಹೌದು, ಅಲ್ಲಿಂದ ಬಂದ್ಬಿಟ್ಟು ಬಳಸ್ಕೊಂಡ್ ಬಂದ್ವಲ್ಲ, ಇಲ್ಲೇ ಇಲ್ಲೂ ಓಪನ್ ಐತೆ. ನಾವ್ ಆ ಸೈಡ್ ಇಂದ ಬರ್ಬೋದು. ಏನು ಇಲ್ಲಿ ಏನಾಯ್ತು ಇಲ್ಲಿ? ವ್ಯೂ ನೋಡಕ್ಕೆ ಇಲ್ಲಿಗೆ ಮತ್ತೆ ಬರೋಣ ಇರಿ, ದೇವ್ರನ್ನ ನೋಡ್ಕೊಂಡು ಆಮೇಲೆ ಬರೋಣ. ವಾವ್, ಚೆನ್ನಾಗಿದೆ ಆಕ್ಚುಲಿ. ಒಂಥರ ಇದೆ ಚಳಿಗೋಸ್ಕರ. ದರ್ಶನ ಮುಗಿಸ್ಕೊಂಡ್ ಬರ್ತೀನಿ ರೀ. ಸೊ ಇವಾಗ ಇಲ್ಲಿಂದ ನಿಮ್ಗೊಂದು ವ್ಯೂ ತೋರಿಸ್ತೀನಿ. ಬೆಚ್ಚಗಾಯ್ತೈತೆ, ಸಕ್ಕದಾಯ್ತಾ ಹತ್ರ. ವಾವ್, ಸಕ್ಕದಾಗೈತೆ. ಇದೇನು ಇದೊಳ್ಳೆ ಹೆಂಗೈತೆ ಅಂತ ಅಲ್ಲೋ, ಇದೊಳ್ಳೆ ನಾರ್ಮಲ್ ಈ ಕಡೆ ಅಸ್ಸಾಂ ಸೈಡು ಹೋದ್ರೆ ಗೊತ್ತಾ ಮನೆಗಳು, ಆ ಥರ ಕಾಣಿಸ್ತಾ ಇತ್ತು ನನಗೆ. ಬೆಟ್ಟದ ಮಧ್ಯ ಓಕೆ, ಇದ ಮೆಟ್ಲು, 150 ಮೆಟ್ಲು ಇದು. ಇಲ್ಲೈತಪ್ಪ ಕರ್ಕೋತಾವನೆ ನೋಡಿ. ಹೊಟ್ಟೆ ಚುರುಗುಡ್ತೈತೆ ನನ್ಗಂತೂ, ಹೊಟ್ಟೆ ಎಸ್ತೈತಿ. ಪ್ರಸಾದ ಆಯ್ತಾ ನೋಡ, ಇಲ್ಲಿ ದೇವಸ್ಥಾನ ಮಾಡಿಲ್ಲ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಇನ್ನು ದೇವ್ರ ದರ್ಶನ ಮಾಡಿಲ್ಲ, ಪ್ರಸಾದದ ಬಗ್ಗೆ ಯೋಚನೆ ಮಾಡ್ತಾ ಇದೀವಿ. ಅವಾಗೇಂದ ಎಷ್ಟೋ ಇನ್ಫಾರ್ಮೇಶನ್ ಕೊಟ್ಟೆ, ಅದೆಲ್ಲ ಕೇಳಿಸಿರಲ್ಲ ಅನ್ಸುತ್ತೆ. ನೋಡ್ತೀನಿ, ಕೇಳಿಸಿಲ್ಲ ಅಂದ್ರೆ ವಾಯ್ಸ್ ಓವರ್ ಕೊಡ್ತೀನಿ ಎಡಿಟ್ ಮಾಡುವಾಗ. ಸೊ ಇವಾಗ ಇನ್ನೊಂದು ವ್ಯೂ ಪಾಯಿಂಟ್ ಇದೆ ಇಲ್ಲಿ, ಅಲ್ಲಿ ಕರ್ಕೊಂಡು ಹೋಗ್ತೀನಿ ಇವಾಗ. ಆಕ್ಚುಲಿ ಇಲ್ಲಿ ಚೆನ್ನಾಗಿ ಮಾಡಿದ್ದಾರೆ ವ್ಯೂ ಪಾಯಿಂಟ್. ಬುಡಲೇ ಮೈಕೆ ಹಾಕಿಲ್ವಾ ನಾನು?
ನನ್ನ ಮೈಕೆ ಪ್ಲಗ್ ಇನ್ ಮಾಡಿಲ್ಲ. ನನ್ನ ಫೋನ್ ರೆಕಾರ್ಡ್ ಮಾಡಿರುತ್ತೆ, ಆದ್ರೂ ಫೋನ್ ಸಕ್ಕದಾಗ ಆಡಿಯೋ ರೆಕಾರ್ಡ್ ಮಾಡುತ್ತೆ. ಯಾಕಂದ್ರೆ ಇಲ್ಲಿ ಫುಲ್ ಪೀಸ್ ಆಗಿದೆ, ಅಷ್ಟೊಂದು ಕ್ರೌಡ್ ಇಲ್ಲ. ವಿಡಿಯೋದಲ್ಲಿ ನನ್ಗಿಂತ ಜಾಸ್ತಿ ನೀನೇ ಬರ್ತಾ ಇದೀಯಾ. ನಾನು ಮುಂದೆ ಇರ್ತೀಯಲ್ಲ ನೀನು, ನಾನು ವ್ಯೂ ತೋರ್ಸಕ್ ಮುಂದೆ ಹಿಡ್ದಿರ್ತೀನಿ. ಓ ಜನ ಇಲ್ಲವ್ರೆ, ಸ್ವಲ್ಪ ಜನ ಅಲ್ಲೆಲ್ಲೂ ಕಾಣಲೇ ಇಲ್ಲ. ಗುರು ಈ ವ್ಯೂ ಪಾಯಿಂಟ್ ಅಂತೂ ಇನ್ನೂ ಕ್ರೇಜಿ ಆಗಿದೆ. ಓ ಮೈ ಗಾಡ್. ನೆಟ್ವರ್ಕ್ ಇಲ್ಲ ಕಣಲ್ಲಿ. ಫ್ಯಾಮಿಲಿ ಮ್ಯಾನ್ಗಳ ಪ್ರಾಬ್ಲಮೇ ಇದು. ಇವಾಗ ಹೆಂಡತಿ ಮಕ್ಳಿಗೆ ವಿಡಿಯೋ ಕಾಲ್ ಮಾಡಿ ತೋರ್ಸಕ್ಕೆ ಅಂತ ನೋಡ್ತಾವನೆ, ಆದ್ರೆ ನೆಟ್ವರ್ಕ್ ಇಲ್ಲ ಇಲ್ಲಿ. ವ್ಯೂ ಎಲ್ಲ ಕ್ರೇಜಿ. ಇವಾಗ ದರ್ಶನ ಮಾಡಕ್ ಹೋಗೋಣ. ಅವಾಗ್ಲೇ ಓಪನ್ ಇರಲಿಲ್ಲ ದೇವಸ್ಥಾನ, ಸೊ ಇವಾಗ ದರ್ಶನ ಮಾಡಕ್ ಹೋಗೋಣ. ಮತ್ತೆ ಜನ ಮಾತ್ರ ಸಿಕ್ಕಾಪಟ್ಟೆ ಕಮ್ಮಿ, ಆರಾಮಾಗಿ ಬರ್ಬೋದು. ಬೇಕಾದ್ರೆ ನೋಡಿ, ಇಲ್ಲೆಲ್ಲ ಕೂತ್ಕೊಳ್ಳೋಕೆಲ್ಲ ಜಾಗ ಸಕ್ಕತ್ತಾಗಿದೆ. ಬಂದು ಆರಾಮಾಗಿ, ಆಕ್ಚುಲಿ ಫ್ಯಾಮಿಲಿ ಜೊತೆ ಬಂದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಆರಾಮಾಗಿ ಕುತ್ಕೊಂಡು ಮಾತಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಆರಾಮಾಗಿ ಹೋಗ್ಬೋದು, ಏನ್ ಪ್ರಾಬ್ಲಮ್ ಇಲ್ಲ. ಸೊ ಇವಾಗ ದರ್ಶನ ಮುಗಿಸ್ಕೊಂಡು ಹೊರಡೋಣ. ಬಂದಿದ್ಕು ವರ್ತ್. ಜೈಲರ್ ಮೂವಿಲಿ ಹೇಳ್ತಾನಲ್ಲ, ವರ್ಮಾ ವರ್ತ್ ವರ್ಮಾ ಮೈಂಡ್ ಬ್ಲೋಯಿಂಗ್ ಅಂತ, ಹಂಗೆ. ಓಕೆ, ಲೆಟ್ಸ್ ಗೋ ಇನ್ಸೈಡ್. ಇಲ್ಲೇ ನಾವು ಬಂದಿದ್ದು. ಇಲ್ಲಿ ಎಷ್ಟು ಚೆನ್ನಾಗಿ ಮಾಡಿದಾರೆ ನೋಡಿ. ಇಲ್ಲಿ ಭಕ್ತಾದಿಗಳ ಗಮನಕ್ಕೆ, ಇದು ಪ್ಲಾಸ್ಟಿಕ್ ಮುಕ್ತ ಪ್ರದೇಶ. ಇಲ್ಲಿ ಧೂಮಪಾನ, ಮದ್ಯಪಾನ, ಪ್ಲಾಸ್ಟಿಕ್ ಬಳಕೆಯನ್ನು ಕಡ್ಡಾಯವಾಗಿ ನಿಷೇಧಿಸಿದೆ. ಓಕೆ, ಕುಡಿಯೋ ನೀರಿನ ವ್ಯವಸ್ಥೆ ಇದೆಯಾ? ನೈಸ್. ಬನ್ನಿ ಇವಾಗ ದರ್ಶನ ಮಾಡ್ಬಿಟ್ಟು ಸಿಗ್ತೀನಿ ನಿಮ್ಗೆ. ಒಳಗಡೆ ಫೋನ್ ಎಂಟ್ರಿ ಇಲ್ಲ, ಸೊ ಅದಕ್ಕೆ ಇಲ್ಲೇ ಆಫ್ ಮಾಡ್ತೀನಿ. ಸೊ ದೇವ್ರ ಓಪನ್ ಮಾಡೋದು 10:30 ಅಂದ್ರು, ಸದ್ಯಕ್ಕೆ ಅಭಿಷೇಕ ಮಾಡಕ್ಕೆ ಅಂತ ತೆಗ್ದಿದ್ರು. ಅಷ್ಟ್ರಲ್ಲಿ ನೋಡ್ಕೊಂಡ್ಬಿಟ್ವಿ. ಯಪ್ಪ, ಹೆಂಗೋ ಮುಗೀತು. ಆಕ್ಚುಲಿ ಇವಾಗ ಜನ ಸ್ಟಾರ್ಟ್ ಆಗ್ತಿದ್ದಾರೆ. ಇವಾಗ ನೋಡಿ ಅಲ್ಲಿ ಕಾರುಗಳು ನಿಂತಿದೆ. ಅವಾಗಲೇ ನಾವು ಬಂದಾಗ ಯಾರು ಇರ್ಲಿಲ್ಲ. ಸೊ ಬೇಗ ಬಂದ್ರೆ ವ್ಯೂನು ಸಕ್ಕದಾಗಿರುತ್ತೆ, ಫ್ರೀಯಾಗೂ ಇರುತ್ತೆ, ಆರಾಮಾಗಿ ಬರ್ಬೋದು. ಬೇಗ ಬಂದು ದರ್ಶನ ಮಾಡ್ಕೊಳ್ಳಿ, ವ್ಯೂ ಎಂಜಾಯ್ ಮಾಡ್ಕೊಳ್ಳಿ. ಮಗ ಅವಾಗ್ಲೇ ಇಷ್ಟು ಜನ ಇರ್ಲೇ ಇಲ್ಲ ಅಲ್ವನಾ? ಬರೀ ಎಲ್ಲಾ ಕಡೆ ಶೌಚಾಲಯಗಳು ಹೆಂಗಸರು ಅಂತ ಹಾಕ್ಬಿಟ್ಟವ್ರೆ. ಗಂಡಸಿಗೆಲ್ಲ ಕ್ಲೋಸ್ ಮಾಡ್ತಾರೆ. ಗಂಡಸರು ಜೆಂಟ್ಸ್ ಟಾಯ್ಲೆಟ್ ಇಲ್ವಂತೆ, ಲೇಡೀಸ್ ಟಾಯ್ಲೆಟ್ ಮಾತ್ರ ಅಂತೆ. ಜೆಂಟ್ಸ್ ಟಾಯ್ಲೆಟ್ ಕ್ಲೋಸು, ಎಲ್ಲಾ ಕಡೆ ಬೀಗ ಹಾಕ್ಬಿಟ್ಟವ್ರೆ ಜೆಂಟ್ಸ್ ಟಾಯ್ಲೆಟ್ಗೆ. ಒಳ್ಳೆ ಕತೆ. ಓಕೆ, ಮುಗೀತು. ಸೊ ಹೊಟ್ಟೆ ತುಂಬ ಹಸಿದೆ. ಇಲ್ಲಿ ಯಾವುದೋ ಚೆನ್ನಾಗಿದೆಯಂತೆ, ಗೂಗಲ್ ರಿವ್ಯೂ ನೋಡಿದೆ. ಸೊ ಆ ಪ್ಲೇಸ್ಗೆ ಹೋಗ್ಬಿಟ್ಟು ತಿಂಡಿ ಮಾಡಿಕೊಂಡು ಬ್ಯಾಕ್ ಟು ಬೆಂಗಳೂರು. ಸೊ ಹೋಗುವಾಗ ಸಿಗ್ತೀನಿ. ಬಾಯ್. ಇವಾಗ ಕೆಳಗಡೆ ಹೋಗ್ತೀನಿ, ಹಂಗೆ ಒಂದು ಸ್ವಲ್ಪ ವ್ಯೂ ತೋರಿಸ್ತೀನಿ, ಎಂಜಾಯ್ ಮಾಡ್ಕೊಳ್ಳಿ. ಸೊ ತಿಂಡಿ ಮುಗೀತು, ಬಟ್ ಅಷ್ಟಿಷ್ಟ ಆಗಲಿಲ್ಲ. ಅದಕ್ಕೆ ಇಷ್ಟಿಗೆ ಅರ್ಧಕ್ಕೆ ಬಿಟ್ಬಿಟ್ಟು ಹೋಗ್ತಾ ಇದ್ದೀನಿ. ಸೊ ಬೆಸ್ಟು ಬೆಂಗಳೂರಿಗೆ ಹೋಗ್ಬಿಟ್ಟೆ ಊಟ ಮಾಡೋಣ. ಮನೇಲೆ ಊಟ ಬೆಸ್ಟು. ಓಟ್ಸ್ ರೆಡಿ ಇದೆ ಆಲ್ರೆಡಿ. ಸೊ ಡೈರೆಕ್ಟ್ ಮನೆಗೆ ಹೋಗಿ ಇವಾಗ ಓಟ್ಸೇ ತಿನ್ನೋಣ. ನಿಜ ತಿಂದಂಗೆ ಅನಿಸ್ಲಿಲ್ಲ. ಇಲ್ಲಿಗೆ ಒಂದು ರೈಡ್ ಮುಗೀತು. ಇವತ್ತಿನ ವಿಡಿಯೋ ಇಷ್ಟೇ ಅನಿಸುತ್ತೆ. ಮತ್ತೆ ನಿಮಗೆ ಮನೇಲಿ ಹೋಗಿ ಸಿಗ್ತೀನಿ. ಟಾಟಾ ಬಾಯ್. ಮನೇಲಿ ಹೋಗಿ ವಿಡಿಯೋ ಎಂಡ್ ಮಾಡ್ತೀನಿ. ಲೆಟ್ಸ್ ಗೋ. ಟೈಮ್ ಬಂದು 12:15. ಸೊ ಇವಾಗ ತಾನೇ ಜಸ್ಟ್ ಮನೆಗೆ ಒಳಗಡೆ ಬಂದ್ವಿ. ಏನೋ ಯಾವ ದೇವಸ್ಥಾನನ ವಿಡಿಯೋ ಹಾಕ್ತೀನಿ ನೋಡ್ಕೊ. ಇನ್ನು ಎಡಿಟ್ ಮಾಡ್ಬೇಕು. ಸೊ ಮನೇಲಿ ಬೋಂಡಾ ಕಲ್ಸ್ತವ್ರೆ. ಬೋಂಡಾ ಬಜ್ಜಿ, ನಮ್ಮ ಅಜ್ಜಿ ಸ್ಪೆಷಲ್. ಟೋಟಲ್ 1,000 ಖರ್ಚಾಯ್ತು ಕಣತೆ. ಪೆಟ್ರೋಲ್ಗೆ 800 ರೂಪಾಯಿ ಆಯ್ತು ಅಷ್ಟೇ. 400 ಕಿಲೋಮೀಟರ್ ಅಷ್ಟೇ. ಅಲ್ಲಿ 10 ರೂಪಾಯಿ ಅಷ್ಟೇ ಇಸ್ಕೊಂಡಿದ್ದು. ಇದಕ್ಕೆ 10 ರೂಪಾಯಿ ಇದಕ್ಕೆ ಫಾರೆಸ್ಟ್ ಎಂಟ್ರಿಗೆ, 10 ರೂಪಾಯಿ ದೇವಸ್ಥಾನದ ಎಂಟ್ರಿಗೆ. ಫುಲ್ ಖಾಲಿ ಇತ್ತು, ಯಾರು ಇರ್ಲಿಲ್ಲ. ಯಾವನಿಗೆ ಗೊತ್ತು. ಆಮೇಲೆ ಲಾಸ್ಟ್ ಅಲ್ಲಿ ನಾವು ಈ ಕಡೆ ಬರುವಾಗ ಎಲ್ಲಾರು ಹೋಗ್ತಾ ಇದ್ರು. ಇನ್ನೊಂದೇನ್ ಗೊತ್ತಾ, ಅಲ್ಲಿ ಕಾಡ್ಕೋಳಿ ಇತ್ತು, ಹಿಡ್ಕೊಬಿಡದ ಅಂತ ನೋಡ್ದು. ಆಮೇಲೆ ಹುಲಿ ಸಿಂಹ ಬಂದು ನಮ್ನ ಹಿಡ್ಕೊಬಿಡೋದು ಅಂದ್ಬಿಟ್ಟು ಬಂದ್ಬಿಟ್ಟು. ಜನ ಇಲ್ಲ. ನೀವು 3 ಗಂಟೆ ಮೇಲೆ ಹೋಗಿದ್ರೆ, 3 ಗಂಟೆ ಮೇಲೆ ಬೆಳಗ್ಗೆ ಹೋಗಿದ್ರೆ 8 ಗಂಟೆ ಮೇಲೆ ಜನ. ಹೌದು, ಹೆಂಗೋ ದರ್ಶನ ಚೆನ್ನಾಗಾಯ್ತು. ಆರಾಮಾಗಿ ನೋಡ್ಕೊಂಡು ಬೆಟ್ಟ ನೋಡ್ಕೊಂಡು. ಹೌದು. ಓಕೆ, ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗೋಣ. ಬಾಯ್.